ಅಲ್ರಿ ಮೇಡಮ್, ಯಾವತ್ತೂ ಈ ನಿಯತ್ತು ದೇಶ ಅಂತಿರ್ತೀರಲ್ಲ, ನೀವು ಎಕ್ಸಾಮ್ ಬರೆದು ಪಾಸಾಗಿ ಜಾಬ್ ಹಿಡಿಬೇಕಾದ್ರೆ ಏನು ಕಾಪಿನೇ ಮಾಡಿಲ್ಲೇನು? ನಾ ಎಕ್ಸಾಮ್ ಬರೆದು ಪಡ್ಕೊಂತಂಥ ಜಾಬ್ ಅಲ್ಲ ಇದು. ನನ್ನ ಅವ್ವ ಸತ್ತಾಗ ಅನುಕಂಪದಿಂದ ಸಿಗ್ದಂಥ ಜಾಬ್. ಓ, ಅನುಕಂಪದ ಜಾಬಾ? ಅದಕ್ಕೆ ಎಷ್ಟು ನಿಯತ್ತನಾತೀರಿ. ಕಷ್ಟಪಟ್ಟಿದ್ರೆ ನಿಮಗೂ ಗೊತ್ತಾಗ್ತಿತ್ತು. ನಂಗೆ ಈ ಜಾಬ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಏನು ಜಾಬ್ ಬಿಡೋರ? ಅಲ್ರಿ, ಇದು ಸಿಕ್ಕಿದ ಅನುಕಂಪದ ಮೇಲೆ, ಇದನ್ನ ಬಿಟ್ಟು ಮತ್ತೇನು ಮಾಡೋರು? ನಾ KPSC ಬರಿಬೇಕಂತ ತಯಾರಾಗತ್ತೀನಿ. ಏನ KPSC? ಅಲ್ರಿ, ಅಂದಾಗ ನೀವು ಏನು ಓದಿರಿ? MTech ಮುಗ್ದೈತ್ರಿ. MTech? ಅಲ್ರಿ ಮೇಡಮ್, ನೀವು ನೋಡಿದ್ರೆ ಅಷ್ಟು ಓದ್ದಂಗೆ ಅನ್ಸಂಗಿಲ್ಲಲ್ರಿ. ಅಲ್ಲ, ನೀವು ಈಗ ಯಾರಿಗೂ ಏನೂ ಮಾಡಕ್ಕೆ ಬಿಡಂಗಿಲ್ಲ. ಅಕಸ್ಮಾತ್ ನೀವು ಈ KS ಓದಿ ತಹಸೀಲ್ದಾರೋ ಮತ್ತೊಂದು ಆದ್ರೆ ತನ್ಕೋರಿ, ನಿಮ್ಮ ಕೈ ಕೆಳಗಿರುವಂಥ ಅಧಿಕಾರಿಗಳು ಸತ್ರು ಅಂತಾನೆ ಅರ್ಥ. ಇಲ್ಲಿ ಭಾಳ ನಿಯತ್ತಾಗಿ ಇರಬಾರ್ದು ರೀ ಮೇಡಮ್ ಅವರೇ. ನಿಯತ್ತಾಗಿದ್ದವ್ರಿಗೆ ಬೆಲೆ ಕಡಿಮೆ. ಈಗ ನೋಡ್ರಿ, ಎಲ್ರಿಗೂ ಹಾಲು ಕೊಡುವಂಥ ಹಸುನ ಕತ್ತರಿಸ್ತಾರೆ ಇಲ್ಲಿ. ಎಲ್ಲರೂ ಬೆಳಗ್ಗೆ ಎಬ್ಸುವಂಥ ಕೋಳಿಗೆನೆ ಮಸಾಲೆ ಹಾಕ್ತಾರೆ. ಈ ಜೀವನದಾಗ ನಿಯತ್ತು ಅನ್ನೋ ಡಿಗ್ರಿ ಪಡ್ಕೊಳ್ಳೋದಕ್ಕೆ ಜೀವನ ಪೂರ್ತಿ ಕಷ್ಟಪಡ್ಬೇಕ್ರಿ. ನಿಮ್ಗೊಂದು ಕತೆ ಹೇಳಿ. ಒಂದು ಊರೊಳಗೆ ಒಬ್ಬ ವ್ಯಕ್ತಿ ಇರ್ತಾನಂತ. ಆ ವ್ಯಕ್ತಿ ದುಡ್ಡೊಳಗೆ ಅರ್ಧ ದುಡ್ಡನ್ನು ಖರ್ಚು ಮಾಡಿ ಸೆರೆ ತಗೋತಿದ್ದಂತ. ಇನ್ನರ್ಧ ದುಡ್ಡನ್ನು ವೇಶ್ಯ ಮನೆಗೆ ಹೋಯ್ತಿದ್ದಂತ. ಊರ ಮಂದಿ ಎಲ್ಲ ಇವ ಭಾಳ ಕೆಟ್ಟವ ಅಂತ ಬೈತಿದ್ರಂತ. ಒಂದಿನ ಹಿಂಗ ಹೃದಯಾಘಾತದಿಂದ ಬೀದಿಯಾಗಿ ಸಾತಾನ. ಅದೇ ದಿನ ರಾಜ ತನ್ನ ರಾಜ್ಯದ ಅಭಿವೃದ್ಧಿಗಂತ ಮಾರು ವೇಷದಲ್ಲಿ ಬಂದಿರ್ತಾನಂತ. ಈ ಹೆಣ ನೋಡಿ ಅದ್ರ ಹತ್ರಕ್ಕೆ ಹೋಗಿ ಜನ ಕೇಳಿದಾಗ ಮಂದಿ ಅಂತಾರಂತ, ಅವ ಭಾಳ ಕೆಟ್ಟವ ಅಂತ. ಅವನ ಬಗ್ಗೆ ಬರೀ ಕೆಟ್ಟದ ಹೇಳ್ತಾರ. ಆದರೂ ರಾಜಂಗೆ ಹೆಣ ನೋಡಿ ಮರ್ಕ ಬರ್ತೈತಿ. ಆ ಹೆಣ ತಗೊಂಡು ಅವನ ಮನೆ ತಲುಪಿಸ್ತಾನಂತ. ಗಂಡನ ಶವ ನೋಡಿದಂಥ ಹೆಂಡತಿ ಅಳ್ಕೋತ ಹೇಳ್ತಾಳಂತ, ಇಡೀ ನಿನ್ನ ಜೀವನ ಊರ್ ಮಂದಿ ಸಲುವಾಗಿ ಕಳ್ದಿ, ಅವ್ರ ಪರೋಪಕಾರಕ್ಕಂತ ಬದುಕ್ತಿ, ಆದ್ರ ಇವತ್ತು ನೋಡು ಈ ಪರಿಸ್ಥಿತಿ ಬಂದೈತಿ ಅಂತ. ಆಗ ರಾಜ ಕೇಳ್ತಾನಂತ ಆಶ್ಚರ್ಯದಿಂದ, ಊರ್ ಮಂದಿ ಎಲ್ಲ ಕೆಟ್ಟದ್ದು ಹೇಳತ್ತಾರ, ಆದ್ರೆ ನೀ ಮಾತ್ರ ಹಿಂಗೆ ಹೇಳತ್ತೀಯಲ್ಲ ಯಾಕ ಅಂತ. ಆಗ ಹೆಂಡತಿ ಹೇಳ್ತಾಳಂತ, ಅವ ದುಡ್ಡಲ್ಲಿ ಅರ್ಧ ಸೆರೆ ತಗೋತಿದ್ದ, ಅದನ್ನ ಚೆಲ್ತಿದ್ದ, ಅದರಿಂದ 10 ಮಂದಿ ಆದರೂ ಆ ದಿನ ಸೆರೆ ಕುಡಿಯೋದನ್ನು ನಿಲ್ಲಿ ಅಂತ. ಇನ್ನರ್ಧ ರೊಕ್ಕ ವೇಶ್ಯ ಮನೆಗೆ ಹೋಯ್ತಿದ್ದ. ಆಕಿ ಕೈನಾಗ ರೊಕ್ಕ ಕೊಟ್ಟು ಹೇಳ್ತಿದ್ದ, ಇವತ್ತು ನೀ ಸೆರೆಗೆ ಹಾಸೋದು ಬೇಡವ, ನೆಮ್ಮದಿಯಾಗಿ ಮಕ್ಕೋ ಅಂತ. ಇದು ಯಾವುದೋ ಊರ್ ಮಂದಿಗೆ ಕಾಣಲಿಲ್ಲ. ಅವ ಮಾಡಿದ ಒಳ್ಳೇದು ಯಾವುದೋ ಅವ್ರ ಕಣ್ಣಿಗೆ ಬೀಳಲಿಲ್ಲ. ಆದ್ರೆ ಅವ ಹೇಳ್ತಿದ್ದ, ಮುಂದೊಂದು ದಿನ ಬರ್ತೈತಿ, ಇವತ್ತು ನಾ ಮಾಡೋ ಉಪಕಾರ ಯಾರಿಗೂ ಕಾಣಂಗಿಲ್ಲ, ಆದ್ರೆ ಅವತ್ತು ಊರ್ ಮಂದಿ ಎಲ್ಲ ನಿಂತು ನನ್ನ ಒಳ್ಳೆತನದ ಬಗ್ಗೆ ಮಾತಾಡ್ತಾರ, ನನ್ನ ಹಿಂದೆ ಎಷ್ಟೋ ಮಂದಿ ನಾ ಸತ್ತಾಗ ಬರ್ತಾರ ಅಂತ. ಆದ್ರೆ ಇವತ್ತು ಬೀದಿಯಾಗಿ ಸತ್ ಬಿದ್ದಾನ ಅಂದ್ಲಂತ. ಆಗ ರಾಜ ಇದನ್ನೆಲ್ಲ ಕೇಳಿಸ್ಕೊಂಡು ಭಾಳ ದುಃಖ ಪಡ್ತಾನಂತ. ನನ್ನ ಸಾಮ್ರಾಜ್ಯದಾಗ ಇಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿ ಭಾಳ ಖುಷಿ ಪಡ್ತಾನಂತ. ಆ ವ್ಯಕ್ತಿಗೆ ಆ ಹೆಣಕ್ಕೆ ಏನು ಸತ್ ಬಿದ್ದಿರ್ತೈತಲ್ಲ, ಅವಂಗ ರಾಜ ಮರ್ಯಾದೆಯಿಂದ ರಾಜ ಬೀದಿಯಲ್ಲಿ ಇಡೀ ಸಾಮ್ರಾಜ್ಯನ ಕರೆಸಿ ಆ ಶವನ್ನ ಅಂತ್ಯ ಸಂಸ್ಕಾರ ಮಾಡ್ತಾನಂತ. ನಾವು ಮಾಡೋ ಒಳ್ಳೇದೈತ್ಲ, ಅದು ಇವತ್ತಿಗೆ ಯಾರಿಗೂ ಕಾಣದೇ ಇರ್ಬೋದು, ಆದ್ರೆ ಮುಂದೊಂದಿನ ಬರ್ತೈತಿ, ಇಡೀ ಊರ ನಮ್ಮ ಒಳ್ಳೆತನದ ಬಗ್ಗೆ ಮಾತಾಡ್ತೈತಿ. ಆ ದಿನಕ್ಕೆ ನಾವು ಕಾಯಬೇಕು.